ಹಸಿ ಅರಿಶಿಣದಿಂದ ಹೀಗೊಂದ್ಸಲ ಮಾಡಿ ನೋಡಿ, ನೀವೇ ಆಶ್ಚರ್ಯ ಪಡುತ್ತೀರಾ. ನಾನಿಲ್ಲಿ ಹಸಿ ಅರಿಶಿಣವನ್ನು ತಗೊಂಡಿದ್ದೀನಿ. ಈ ಹಸಿ ಅರಿಶಿಣವನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋಣವಾ. ನಾನಿಲ್ಲಿ ಹಸಿ ಅರಿಶಿಣದ ಪೀಸನ್ನು ತಗೊಂಡು ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ. ಈ ಹಸಿ ಅರಿಶಿಣ, ಇದರ ಸಿಪ್ಪೆ ಆಗಿರ್ಬೋದು, ನ್ಯಾಚುರಲ್ ಆಗಿರುವ ಅರಿಶಿಣದ ಪುಡಿ ಆಗಿರ್ಬೋದು, ಆರೋಗ್ಯಕ್ಕೆ ಅಂತೂ ತುಂಬಾ ಒಳ್ಳೆಯದು. ಹಾಗೆ ಇದರ ಒಂದು ಲಿಕ್ವಿಡ್ ಆಗಿರ್ಬೋದು. ಈ ಹಸಿ ಅರಿಶಿಣವನ್ನು ಯೂಸ್ ಮಾಡಿ ಕೆಲವೊಂದು ಕ್ಲೀನಿಂಗ್ ಪರ್ಪಸ್ಸಿಗೂ ಕೂಡ ನಾವು ಯೂಸ್ ಮಾಡ್ಬೋದು. ನೋಡಿ, ಒಂದು ಸಿಪ್ಪೆ ಕೂಡ ಇದರಲ್ಲಿ ಯೂಸ್ ಆಗುತ್ತೆ. ಇದರ ಸಿಪ್ಪೆನ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಮುಖದ ಸೌಂದರ್ಯಗೂ ಕೂಡ ಇದನ್ನು ನಾವು ಯೂಸ್ ಮಾಡ್ಬೋದು. ಸಂಕ್ರಾಂತಿಗೆ ಹಬ್ಬಕ್ಕೆ ತಂದಿರುವ ಹಸಿ ಅರಿಶಿಣ, ಪೂಜೆಗೆ ತಂದಿರುವ ಹಸಿ ಅರಿಶಿಣ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇದ್ದಾಗ ಈ ರೀತಿಯಾಗಿ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಸಿಪ್ಪೆನ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಪೀಸನ್ನು ಕೂಡ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಈಗ ಈ ಸಿಪ್ಪೆನ ಒಂದು ಬೌಲಿಗೆ ಹಾಕಿ ಪಕ್ಕದಲ್ಲಿಟ್ಕೊಳ್ಳೋಣ. ಈ ಅರಿಶಿಣದ ಪೀಸನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಕೂಡ ನಾವು ಇದನ್ನು ತುರಿಬೋದು. ಅರಿಶಿಣ ಏನಾದರೂ ಜಾಸ್ತಿ ಇದ್ದಾಗ ಈ ರೀತಿ ಚಿಕ್ಕದಾಗಿ ಗಾಲಿ ಕಟ್ ಮಾಡಿ ಒಣಗಿಸಿ ನಾವು ಅಡುಗೆಗೆ ಯೂಸ್ ಮಾಡ್ಬೋದು. ಸ್ವಲ್ಪ ಇತ್ತೊಂದೇ ಈ ರೀತಿಯಾಗಿ ನಾವು ಬಳಸ್ಕೋಬೋದು. ನೋಡಿ, ಈಗ ನಾನು ಇದನ್ನು ತುರ್ಕೊಳ್ತಾ ಇದ್ದೀನಿ. ತುರಿಯ ಮಣೆಯಿಂದ ಈ ರೀತಿಯಾಗಿ ಎಲ್ಲ ಒಂದು ಅರಿಶಿಣ ಪೀಸನ್ನು ನಾನು ತುರ್ಕೊಳ್ತಾ ಇದ್ದೀನಿ. ಹಸಿ ಅರಿಶಿಣ ಏನಾದರೂ ಸಿಕ್ಕಿದರೆ ಈ ರೀತಿಯಾಗಿ ತುರಿದು ನೀವು ಹೀಗೆ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ನಾನು ತುರ್ಕೊಂಡಿದ್ದೀನಿ. ಈ ತುರಿದಿರುವ ತುರಿಯನ್ನು ತುಂಬ ಟಿಪ್ಸ್ಗಳಿಗೆ ನಾವು ಬಳಸ್ಬೋದು. ಹಾಗೆ ಕಣ್ಣಿನ ಕೆಳಗೇನಾದರೂ ಕಪ್ಪು ಕಲೆ ಏನಾದರೂ ಜಾಸ್ತಿ ಆಗಿದ್ದರೆ ಈ ತುರಿಯನ್ನು ಯೂಸ್ ಮಾಡಿ ನಾವು ಒಂದು ಮುಖಕ್ಕೆ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನಿಲ್ಲಿ ಒಂದು ಸೌಟನ್ನು ತೊಗೊಂಡಿದ್ದೀನಿ. ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕಾಯಿಸ್ಕೊಳ್ಬೇಕಾಗತ್ತೆ. ಇದನ್ನು ಪಕ್ಕದಲ್ಲಿಟ್ಕೊಂಡು ಈಗ ನೋಡಿ, ಕಬ್ಬಿಣದ ತವಗೆ ಈ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿಯಾಗಿದೆ ತವ. ಇದು ಕಬ್ಬಿಣದ ತವದಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಫ್ರೈ ಮಾಡ್ತಾ ಸ್ವಲ್ಪ ಡ್ರೈ ಆಗುತ್ತೆ ಇದು. ಈ ಡ್ರೈ ಆಗಿರುವ ಪೌಡರನ್ನು ಒಂದು ಬಾಕ್ಸಲ್ಲಿ ಹಾಕಿ ತಿಂಗಳಾನುಗಟ್ಟಲೆ ಇಟ್ಟು ಯೂಸ್ ಮಾಡ್ಬೋದು. ನೋಡಿ, ಇವಾಗ ಡ್ರೈ ಆಗಿದೆ. ಇದನ್ನು ಸ್ವಲ್ಪ ನಾವು ತಣ್ಣಗಾಗಕ್ಕೆ ಬಿಡಬೇಕು. ಬಿಸಿಯಾಗಿರುವಾಗ ನಾವು ಬಾಕ್ಸಿಗೆ ಹಾಕಿಡಬಾರ್ದು. ನೋಡಿ, ಇವಾಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ತಣ್ಣಗಾಗಿದೆ. ನೋಡಿ, ಈ ರೀತಿಯಾಗಿ ಗಾಜಿನ ಒಂದು ಬಾಟಲ್ ಆಗಿರ್ಬೋದು, ಈ ರೀತಿ ಒಂದು ಕಪ್ ಆದರೂ ಪರವಾಗಿಲ್ಲ, ಈ ರೀತಿ ಹಾಕಿ ನಾವು ಇದನ್ನು ಎತ್ತಿಟ್ಕೊಂಡು ಕೋಲ್ಡ್ ಜಾಸ್ತಿ ಆದಾಗ ಬಿಸಿ ನೀರಿಗೆ ಹಾಕಿ ಇದನ್ನು ಬೆಳಗ್ಗೆ ಟೈಮಲ್ಲಿ ಕುಡಿಯೋದ್ರಿಂದ ನಮಗೆ ಕೋಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ಇದರಲ್ಲಿ ಒಳ್ಳೆ ಆ್ಯಂಟಿಬಯೋಟಿಕ್ ಸಿಗುತ್ತೆ. ಹಾಗೆ ಬಿಸಿ ಹಾಲಲ್ಲಿ ಕೂಡ ಈ ಪೀಸನ್ನು ಹಾಕಿ ನಾವು ಕುಡಿಬೋದು. ಮತ್ತು ಈ ಒಂದು ಸಿಪ್ಪೆನ ತಗೊಂಡಿದ್ದೆ, ಇದನ್ನು ಒಂದು ಬೌಲಲ್ಲಿ ನೋಡಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದರಲ್ಲಿ ಯಾವುದು ಕೂಡ ವೇಸ್ಟ್ ಆಗೋದಿಲ್ಲ. ಈಗ ಇದಕ್ಕೆ 1 ಚಮಚದಷ್ಟು ಪುಡಿ ಉಪ್ಪನ್ನು ಹಾಕಿ ಈ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಲಿಕ್ವಿಡಾಗಿ ನಾವು ಯೂಸ್ ಮಾಡ್ಬೋದು. ಕುದೀತಾ ಇರಲಿ ಅಲ್ಲಿವರೆಗೂ ನೋಡಿ, ಇನ್ನೊಂದು ಸ್ವಲ್ಪ ಅರಿಶಿಣದ ತುರಿಯನ್ನು ತಗೊಂಡು ಈ ರೀತಿ ಸೌಟಿಗೆ ಹಾಕ್ಕೊಂಡಿದ್ದೆ. ಇದಕ್ಕೆ 1 ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ ಈ ತುರಿನ ಕೊಬ್ಬರಿ ಎಣ್ಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಕುದಿಬೇಕು ಈ ಎಣ್ಣೆ. ಅಲ್ಲಿವರೆಗೂ ಇದನ್ನು ಕಾಯಿಸ್ಕೊಳ್ಬೇಕು. ಅರಿಶಿಣ ತುರಿಯ ಅಂಶ ಎಣ್ಣೆಯಲ್ಲಿ ಬಿಟ್ಕೊಂಡು ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಕುದ್ದಿರುವ ಎಣ್ಣೆ ಲಿಕ್ವಿಡನ್ನು ಒಂದು ಡಬ್ಬಿಯಲ್ಲಿ ಹಾಕಿ ನಾವು ಎತ್ತಿಟ್ಕೊಳ್ಬೋದು. ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ ಜಾಸ್ತಿ ಆಗಿರುತ್ತೆ. ಅಂಥ ಸಮಯದಲ್ಲಿ ಈ ಎಣ್ಣೆಯನ್ನು ಯೂಸ್ ಮಾಡ್ತಾ ಬಂದರೆ ಕಪ್ಪಾಗಿರುವ ಜಾಗ ಕಲೆಯೆಲ್ಲ ಹೊರಟೋಗುತ್ತೆ. ನೋಡಿ, ಇವಾಗ ತಣ್ಣಗೆ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಅರಿಶಿಣ ಸಿಕ್ಕಾಗ ಈ ರೀತಿಯಾಗಿ ಎಣ್ಣೆಯನ್ನು ತಯಾರಿಸಿ ಒಂದು ಬಾಕ್ಸಿಗೆ ಹಾಕಿಟ್ಕೊಳ್ಬೇಕು ನೀವು. ನೋಡಿ, ಇವಾಗ ತಣ್ಣಗಾಗಿದೆ. ನಾನು ಈ ಎಣ್ಣೆನ ಕಣ್ಣಿನ ಕೆಳಗೆ ಹಚ್ಚಿ ಕೂಡ ತೋರಿಸಿದ್ದೀನಿ ನೋಡಿ.
ಈ ನಡುವೆ ಅಂತೂ ಡಾರ್ಕ್ ಸರ್ಕಲ್ ಜಾಸ್ತಿನೇ ಆಗ್ತಾ ಇದೆ ಕಣ್ಣಿನ ಕೆಳಗೆ. ಇದನ್ನು ಡೈಲಿ ರಾತ್ರಿ ನಾವು ಹಚ್ಕೊಳ್ಳೋದ್ರಿಂದ ಹಚ್ತಾ ಒಂದು 2 ವಾರದಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಕೊಬ್ಬರೆಣ್ಣೆ ಅರಿಶಿನವನ್ನು ಸೇರಿಸಿ ಈ ರೀತಿ ಹಚ್ಚೋದ್ರಿಂದ ಒಂದು ಗ್ಲೋ ಕೂಡ ಚೆನ್ನಾಗಿರುತ್ತೆ. ಹಾಗೆ ಕಪ್ಪು ಕಲೆ ಕೂಡ ಮಾಯ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈಗ ಅರಿಶಿಣದ ಲಿಕ್ವಿಡನ್ನು ಮಾಡೋಕ್ಕೆ ಇಟ್ಕೊಂಡಿದ್ದೆ, ಅದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಈ ಕುದ್ದಿರುವ ನೀರನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ಸಿಪ್ಪೇನು ಮಾತ್ರ ತೊಗೊಂಡಿರೋದು, ಆದರೂ ಕೂಡ ಎಷ್ಟು ಕಲರ್ ಬಂದಿದೆ ಇದು. ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿರೋದ್ರಿಂದ ಸ್ವಲ್ಪ ರೆಡ್ ಕಲರ್ ಬಂದಿದೆ. ಈ ಲಿಕ್ವಿಡ್ ಅಂತೂ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇದನ್ನು ಒಂದು ಬಾಟ್ಲಲ್ಲಿ ನಾವು ಶೇಖರಣೆ ಮಾಡಿರೋದ್ರಿಂದ ಇದು ಸ್ವಲ್ಪ ಕೂಡ ಕೆಡೋದಿಲ್ಲ. ಮನೆ ಕ್ಲೀನ್ ಮಾಡೋಕ್ಕಾಗಿರ್ಬೋದು, ಕೌಂಟರ್ ಟಾಪ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು, ಎಲ್ಲದಕ್ಕೂ ಕೂಡ ಈ ಒಂದು ಲಿಕ್ವಿಡನ್ನು ಯೂಸ್ ಮಾಡ್ಬೋದು. ಇದರ ಸ್ಮೆಲ್ಲಿಗೆ ಸಣ್ಣ ಸಣ್ಣ ನೊರ್ಜೆಗಳು, ಜಿರಳೆಗಳು, ಸೊಳ್ಳೆಗಳು ಕೂಡ ಬರೋದಿಲ್ಲ ಈ ಅರಿಶಿಣದ ಸ್ಮೆಲ್ಲಿಗೆ. ನಾನಿದನ್ನು ಸ್ಪ್ರೈ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ತಣ್ಣಗಾಗಿದೆ ಇದು. ಸ್ಪ್ರೈ ಬಾಟಲ್ಗೆ ಹಾಕಿ ಅವಾಗವಾಗ ಸ್ಪ್ರೈ ಮಾಡಿ ಒಂದು ಟೇಬಲನ್ನು ಒರೆಸೋದಾಗಿರ್ಬೋದು, ಗ್ಯಾಸ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ದರೆ ಈ ರೀತಿಯಾಗಿ ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಬೋದು, ಸ್ವಲ್ಪ ಕೂಡ ಕೆಡೋದಿಲ್ಲ. ಅರಿಶಿಣ ಬರೀ ಒಂದೇ ಒಂದು ಪೀಸ್ ಅರಿಶಿಣದಲ್ಲಿ ಎಷ್ಟೆಲ್ಲ ಯೂಸ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ. ನೋಡಿ, ನಾನು 2 ಬಾಟಲ್ ಲಿಕ್ವಿಡ್ ರೆಡಿಯಾಗಿದೆ. ಈಗ ನಾವು ಒಂದು ಬಾಟಲ್ ಎತ್ತಿಟ್ಕೊಂಡು ಒಂದು ಬಾಟಲ್ ಮಾತ್ರ ನಾವು ಯೂಸ್ ಮಾಡಿ ಈ ರೀತಿ ಡೈನಿಂಗ್ ಟೇಬಲ್ ಏನಾದರೂ ಇತ್ತು ಅಂದರೆ ಡೈನಿಂಗ್ ಟೇಬಲ್ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಸಣ್ಣ ಸಣ್ಣ ನೊರ್ಜೆಗಳು ಬರೋ ಟೈಮಲ್ಲಿ ಈ ರೀತಿ ಕ್ಲೀನ್ ಮಾಡಿ ಇಡ್ಬೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಒಂದು ಒಳ್ಳೆ ಸ್ಮೆಲ್ ಇರುತ್ತೆ. ಹಾಗೆ ನೋಡಿ, ಸೆಲ್ಫ್ ಹತ್ರ ಎಲ್ಲ ಕೆಲಸ ಆದರೆ ಗ್ಯಾಸ್ ಮೇಲೆ ಆಗಿರ್ಬೋದು, ನೋಡಿ ಈ ರೀತಿ ಒಂದು ಸ್ವಲ್ಪ ಈ ಲಿಕ್ವಿಡನ್ನು ಸ್ಪ್ರೈ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕ್ಲೀನ್ ಆಗೋದ್ರ ಜೊತೆಗೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ನೊರ್ಜೆಗಳು, ಜಿರಳೆಗಳು ಕೂಡ ಬರೋದಿಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಅರಿಶಿಣದ ಇವತ್ತು ತಿಳಿಸಿರುವ ಎಲ್ಲ ಟಿಪ್ಸ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿದ್ರಲ್ಲ ಸ್ನೇಹಿತರೆ, ಹಸಿ ಅರಿಶಿಣದಿಂದ ಎಷ್ಟೆಲ್ಲ ಉಪಯೋಗವಾಗುತ್ತೆ. ಇವತ್ತಿನ ಟಿಪ್ಸ್ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.